ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ನೋಡಿ ಆಚಾರ್ಯರೇ, ದ್ರುಪದನ ಮಗನಾದ ನಿಮ್ಮ ಬುದ್ಧಿವಂತ ಶಿಷ್ಯನಿಂದ ವ್ಯೂಹಗೊಳಿಸಲ್ಪಟ್ಟ ಪಾಂಡುವಿನ ಮಕ್ಕಳ ಈ ಸೈನ್ಯವನ್ನ ನೋಡಿ. ದ್ರುಪದನ ಮಗ ಅಂತ ನಿರ್ದೇಶಿಸಿದ್ದು ದ್ರೋಣನ ಶಿಷ್ಯನೇ ಆಗಿದ್ದ ದೃಷ್ಟದ್ಯುಮ್ನನನ್ನ. ಪಶ್ಯ ಅಂದ್ರೆ ನೋಡಿರಿ, ಏತಾಂ ಈ ಪಾಂಡುಪುತ್ರಾಣಾಂ ಪಾಂಡುಪುತ್ರರ, ಮಹತೀಂ ಮಹತ್ತಾದ, ಚಮೂಂ ಸೇನಾಬಲವನ್ನು, ವ್ಯೂಢಾಂ ವ್ಯೂಹ ರಚನೆಯಲ್ಲಿರುವ, ದ್ರುಪದ ಪುತ್ರೇಣ ದ್ರುಪದನ ಮಗನಿಂದ, ತವ ನಿಮ್ಮ, ಶಿಷ್ಯೇಣ ಶಿಷ್ಯನಾದ, ಧೀಮತ ಬಹಳ ಬುದ್ಧಿವಂತನಾದ. ಪಾಂಡವರ ಸೈನ್ಯದ ರಚನೆಯನ್ನ ದ್ರೋಣರಿಗೆ ತೋರಿಸೋದು ದುರ್ಯೋಧನನ ಮೌಢ್ಯವನ್ನ ತೋರಿಸುತ್ತೆ. ದುರ್ಯೋಧನ ಶ್ರೇಷ್ಠ ಬ್ರಾಹ್ಮಣ ಸೈನ್ಯಾಧಿಪತಿಯಾದ ದ್ರೋಣಾಚಾರ್ಯರ ದೋಷಗಳನ್ನ ಎತ್ತಿ ತೋರಿಸಲು ಬಯಸಿದ್ದ. ದ್ರೋಣಾಚಾರ್ಯರಿಗೂ ದ್ರುಪದನಿಗೂ ಒಂದು ಕಲಹವಾಗಿತ್ತು. ಕಲಹದ ಫಲವಾಗಿ ದ್ರುಪದನು ಒಂದು ಮಹಾಯಾಗವನ್ನ ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲ ಮಗನನ್ನ ಪಡೆಯುವ ವರವನ್ನ ಗಳಿಸಿದ್ದ. ಇದು ದ್ರೋಣಾಚಾರ್ಯರಿಗೆ ಚೆನ್ನಾಗಿ ತಿಳಿದಿತ್ತು. ಆದರೂ ದ್ರುಪದನ ಮಗ ದೃಷ್ಟದ್ಯುಮ್ನನಿಗೆ ಯುದ್ಧ ವಿದ್ಯೆಯನ್ನ ಉದಾರ ಮನಸ್ಸಿನ ಬ್ರಾಹ್ಮಣರಾಗಿ ಅವರು ತಮಗೆ ತಿಳಿದ ಎಲ್ಲಾ ಅಸ್ತ್ರ ಶಸ್ತ್ರ ರಹಸ್ಯಗಳನ್ನೂ ಅವನಿಗೆ ಹೇಳ್ಕೊಡೋದಿಕ್ಕೆ ಹಿಂದೆಗೆರಲಿಲ್ಲ. ಕುರುಕ್ಷೇತ್ರ ರಣಭೂಮಿಯಲ್ಲೀಗ ದೃಷ್ಟದ್ಯುಮ್ನನು ಪಾಂಡವರ ಪಕ್ಷವನ್ನು ಸೇರಿದ್ದ. ಸೇನಾವ್ಯೂಹದ ರಚನೆಯ ಕಲೆಯನ್ನು ದ್ರೋಣಾಚಾರ್ಯರಿಂದ ಕಲಿತು ಈಗ ಅವನೇ ವ್ಯೂಹ ರಚನೆಯನ್ನ ಮಾಡಿದ್ದ. ದ್ರೋಣಾಚಾರ್ಯರು ಸಮರದಲ್ಲಿ ಎಚ್ಚರದಿಂದಿದ್ದು ಯಾವ ರೀತಿಯಲ್ಲಿಯೂ ಬಿಗಿ ಸಡಿಲಿಸದಂತೆ ಇರಬೇಕೆಂಬ ಉದ್ದೇಶದಿಂದ ದುರ್ಯೋಧನ ಅವರ ತಪ್ಪನ್ನ ಅವರಿಗೆ ತೋರಿಸ್ಕೊಟ್ಟ. ಅವನಿಗೆ ಇನ್ನೊಂದು ಉದ್ದೇಶನೂ ಇತ್ತು. ದ್ರೋಣಾಚಾರ್ಯರು ತಮ್ಮ ಪ್ರಿಯ ಶಿಷ್ಯರಾಗಿದ್ದ ಪಾಂಡವರ ವಿಷಯದಲ್ಲಿ ಉದಾರವಾಗಿರಬಾರದು ಅಂತ ಒತ್ತಿ ಹೇಳೋದಕ್ಕೆ ಬಯಸಿದ್ದ. ಅರ್ಜುನನಂತೂ ದ್ರೋಣಾಚಾರ್ಯರ ಅತ್ಯಂತ ಪ್ರೀತಿ ಪಾತ್ರನಾದ ಮತ್ತು ತೀಕ್ಷ್ಣ ಬುದ್ಧಿಯ ಶಿಷ್ಯ. ಯುದ್ಧದಲ್ಲಿ ಅಂತಹ ಔದಾರ್ಯ ತೋರಿಸಿದ್ರೆ ಸೋಲಾಗುತ್ತೆ ಅನ್ನೋ ಭಯ, ಅವನ ಆಂತರಿಕ ಭಯವನ್ನ ಸೂಚಿಸುವ ಮಾತುಗಳು ದುರ್ಯೋಧನನು ಹೇಳಿದ್ದೀಗ.